ಇವತ್ತು ನಾನು ನಿಮಗೊಂದು ಏನಪ್ಪ ಸತ್ಯವಾದಂಥ ನೈಜ ಘಟನೆಯನ್ನು ಮನ ಮಿಡಿಯುವ ಘಟನೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳ ಬಯಸ್ತಾ ಇದ್ದೇನೆ. ಒಂದು ಸುಂದರವಾದ ಊರಿನಲ್ಲಿ ಒಂದು ಸುಂದರವಾದ ಕುಟುಂಬ ಇತ್ತು. ಗಂಡ ಹೆಂಡತಿ ಏನಪ್ಪ ಅಂದ್ರೆ ಅತ್ಯಂತ ಏನಪ್ಪ ಅಂದ್ರೆ ಪ್ರೀತಿಯಿಂದ ಇರುತ್ತಾರೆ. ಬಹಳ ದಿನಗಳವರೆಗೆ ಮಕ್ಕಳಾಗಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಆ ದೇವರು ಹರಕೆ ಹೊತ್ತು ಏನಪ್ಪ ಒಂದು ಗಂಡು ಮಗನನ್ನು ಪಡಿತಾರೆ. ಆ ಗಂಡು ಮಗನಿಗೆ ಏನಪ್ಪ ಅಂದ್ರೆ ಪಡೆದಾಗ ಏನಪ್ಪ ಬಹಳಷ್ಟು ಸಂತೋಷ ಆಗುತ್ತೆ. ತಂದೆಯಾಗಲೇ ಇಡೀ ಊರಿಗೆ ಪೇಡಿ ಹಂಚುತ್ತಾರೆ. ಆ ಮಗುನ ಹಂಗ ಬೆಳೆಸ್ತಾ 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 ದೊಡ್ಡವನಾಗ್ತಾನೆ. ಪ್ರೈಮರಿ ಮುಗಿತಿದೆ, ಹೈಸ್ಕೂಲ್ ಏನಪ್ಪ ಮುಗಿತಾ ಇದೆ, ಕಾಲೇಜ್ ಮುಗಿತಾ ಇದೆ, ಡಿಗ್ರಿ ಮುಗಿತಿದೆ. ಮುಂದೆ ಏನಪ್ಪ ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಏನಪ್ಪ ಅಂದ್ರೆ ದೊಡ್ಡ ಹುದ್ದೆಯಲ್ಲಿ ಆ ಮಗು ಹೋಗ್ತಾ ಇದ್ದೇನೆ. ಆ ಸಾಫ್ಟ್ವೇರ್ ಇಂಜಿನಿಯರ್ ಹೋಗ್ಬೇಕಾಯ್ತಂದ್ರೆ ಈ ಸಂದರ್ಭದಲ್ಲಿ ನಡುಬರಕ್ಕೆ ಏನಪ್ಪಾ ಅಂದ್ರೆ ಅವ್ರ ಅಪ್ಪ ಏನ್ ಮಾಡ್ತಾನೆ, ಅಕಾಲಿಕವಾಗಿ ಮರಣವನ್ನು ಹೊಂದುತ್ತಾನೆ. ಆ ಕುಟುಂಬದ ಇಡೀ ಜವಾಬ್ದಾರಿ ಆ ತಾಯಿಯ ಮೇಲೆ ಬೀಳ್ತಾ ಇದೆ. ಸೊ ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೈ ತುಂಬ ಏನಪ್ಪಾ ಸಂಬಳ ಏನಪ್ಪ ಬೆಂಗಳೂರಿನಲ್ಲಿ ವಾಸ ಮಾಡಿರ್ತಾನೆ ಹುಡುಗ. ವಯಸ್ಸಾಗ್ತಾ ಇದೆ. ಅವ್ವ ಏನಪ್ಪ ಕರ್ಕೊಂಡು ಬಂದು ಏನಪ್ಪಾ ಅಂದ್ರೆ ಊರಿನಲ್ಲಿ ದೊಡ್ಡದ ಪ್ರಮಾಣದಲ್ಲಿ ಲಗ್ನವನ್ನು ಮಾಡ್ತಾಳೆ. ಆ ಹುಡುಗಿನೂ ಸಹಿತ ಸಾಫ್ಟ್ವೇರ್ ಇಂಜಿನಿಯರ್ ಏನಪ್ಪಾ ಅಂದ್ರೆ ಇರ್ತಾಳೆ. ಭಯಂಕರ ಈ ಊರಿಗೆ ಊಟವನ್ನು ಹಾಕಿ ಏನಪ್ಪಾ ಧೂಮ್ತಾವ್ ಲಗ್ನವನ್ನು ಮಾಡ್ತಾರೆ. ಮಾಡಿ ಏನಪ್ಪಾ ಸಂತೋಷದಿಂದ ಮತ್ತೆ ಏನಪ್ಪಾ ಅಂದ್ರೆ ಮಗ ಮತ್ತು ಸೊಸಿ ಬೆಂಗಳೂರಿಗೆ ಹೋಗಿ ವಾಸವನ್ನು ಮಾಡ್ತಾರೆ. ವಾಸವನ್ನು ಮಾಡಿದ ಸಂದರ್ಭದಲ್ಲಿ ತಾಯಿಗೆ ಬಾ ಅಂತ ಹೇಳ್ತಾರೆ. ಹೋಗಿ ಏನಪ್ಪಾ ಅಂದ್ರೆ ಒಂದು ವಾರ ಹೋಗಿ ಇದ್ದು ಬರ್ತಾಳೆ. ಆ ತಾಯಿಗೆ ಅಲ್ಲಿ ಏನಪ್ಪಾ ಅಂದ್ರೆ ಜೀವಾಂಶ ಇರಲ್ಲ. ನೋಡುವ ಸೊಸಿ ಮಗನೇ, ನನಗೆ ಸಾಕೋ ಸ್ವಲ್ಪ ಜೀವಾಂಶ ಸ್ವಲ್ಪ, ನನಗೆ ಸ್ವಲ್ಪ ಊರಿಗೆ ಹೋಗಿ ಬರ್ತೀನಿ, ನನ್ನ ಹಳ್ಳಿಗೆ ಹೋಗಿ ಬರ್ತೇನೆ ಅಂತೇಳಿ ಹಳ್ಳಿಗೆ ಏನಪ್ಪಾ ಬಂದು ಇಲ್ಲೇ ವಾಸ ಮಾಡ್ತಾಳೆ. ವಾಸ ಮಾಡಿದ ನಂತರ ಏನಪ್ಪಾ ಸುಮಾರು 70 ವರ್ಷಗಳ ಮೇಲ್ಪಟ್ಟಾಗ್ತವೆ. ಕೈಕಾಲು ನಡುಗ್ತವೆ. ಇನ್ನು ಮುಂದೆ ಕಣ್ಣು ಮುಂದೆ ಏನೂ ಕಾಣಿಸೋದಿಲ್ಲ. ಇನ್ನು ಮಗನಿಗೆ ಫೋನ್ ಮಾಡ್ತಾಳೆ. ಮಗನಿಗೆ ಫೋನ್ ಮಾಡಿ, ಇಲ್ಲಪ್ಪ ನನಗೂ ಸ್ವಲ್ಪ ಯಾಕೆ ತ್ರಾಸ ಅನ್ಸತಿ, ಬಂದು ನನಗೆ ಕರ್ಕೊಂಡು ಹೋಗು ಅಂತ ಹೇಳಿದಾಗ ಮಗ ಬಂದು ಏನಪ್ಪಾ ಅಂದ್ರೆ ಆ ತಾಯಿಯನ್ನು ಕರೆದುಕೊಂಡು ಹೋಗ್ತಾ ಇದ್ದಾನೆ. ಹೋದ ತಕ್ಷಣ 1 ವಾರ 2 ವಾರ 3 ವಾರ ಹೋಗ್ತಾ ಇದೆ, 4 ವಾರ ಹೋಗ್ತಾ ಇದೆ. ಹಾಗೆ 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 ತಾಯಿಗೆ ಮೊದಲಿಗೆ ಪ್ರೀತಿಯನ್ನು ಮಾಡ್ತಿರ್ತಾರೆ. ಆಮೇಲೆ 2 ವಾರ ಆಯಿತು, 3 ಆಯಿತು, ಅದಕ್ಕರೆ ಬತ್ತಪ್ಪ ಇದು ಅಜ್ಜಿ ಅಂತ ವಿಚಾರ ಮಾಡ್ತಾರೆ. ಆಮೇಲೆ 1 ತಿಂಗಳಾಯಿತು, ಸರಿಯಾಗಿ ಆಕೆಗೆ ಕೂಳನ್ನು ಹಾಕೋದಿಲ್ಲ. ಆಮೇಲೆ ಮನೆ ಆಳಿಗೆ ಹೇಳಿ ಹೋಗ್ತಾರೆ. ಮನೆ ಆಳಿಗೆ ಹೇಳಿ ಹೋದಾಗ ಆಕೆನ ಆಳು ಸಹಿತ ಏನಪ್ಪ ಆಕೆನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ. ಸರಿಯಾಗಿ ಟೈಮ್ ಟು ಟೈಮ್ ಗುಳಿಗೆಯನ್ನು ಕೊಡೋದಿಲ್ಲ, ಏನೂ ಮಾಡೋದಿಲ್ಲ. ಹಿಂಗಾಗಿ ಏನಪ್ಪ ಅಂದ್ರೆ ಅಜ್ಜಿಗೆ ಬೇಜಾರು 75 ವಯಸ್ಸುಗಳಾಗ್ತದೆ. ಆ ಕಡೆ ನಡೆದಾಡಕ್ಕೆ ಬರೋದಿಲ್ಲ. ರಾತ್ರಿ ಅಜ್ಜಿ ಏನಪ್ಪ ಅಂದ್ರೆ ಕಣ್ಣಲ್ಲಿ ನೀರು ಹೋಗ್ತಾ ಇವೆ. ಏನಪ್ಪ ಇವರು ಮಗನನ್ನು ಎಷ್ಟೊಂದು ಪ್ರೀತಿಯಿಂದ ನಾನು ಸಾಕಿದ್ದೆ, ಇವನಿಗೆ ನಾನು ಒಬ್ಬ ಮಗ ಏನಪ್ಪ ಅಂತಂದ್ರೆ ಸಾಕಾಗಲ್ಲ ಅಂಥೇಳಿ ಭಾಳಷ್ಟು ಏನಪ್ಪ ಅಂದ್ರೆ ಕಣ್ಣೀರಾಗ್ತಾ ಇದೆ. ಕಣ್ಣೀರಾಗಿ ಆಗದಾಗ ಏನಪ್ಪ ಅಂದ್ರೆ ಒಂದ್ಸಲ ಸೊಸಿ ಮತ್ತು ಮಗ ಇಬ್ಬರು ಜಾಡ್ತಾರೆ. ನಾ ಅಜ್ಜಿನ ನೋಡಂಗಿಲ್ಲ, ನೀ ಅಜ್ಜಿನ ನೋಡಂಗಿಲ್ಲ ಅಂತ ಹೇಳಿ ಈ ಎಲ್ಲ ಮಾತುಗಳನ್ನು ಅಜ್ಜಿ ಕೇಳಿಸೋತಾ ಇದೆ. ಮನೆ ಬಿಟ್ಟು ಹೋಗ್ಬೇಕಂತಂದ್ರೆ ಸರಿಯಾಗಿ ನಡೆದಾಡಕ್ಕೆ ಬರೋದಿಲ್ಲ. ಹೊರಗೆ ಹೋಗ್ಬೇಕಂತಂದ್ರೆ ಏನು ಮಾಡೋದು ಅಂಥೇಳಿ ಬಹಳಷ್ಟು ಏನಪ್ಪ ಅಂತಂದ್ರೆ ಕೆಟ್ಟ ಘಟನೆ. ಅಜ್ಜಿಗೆ ನಿದ್ದಿನ ಹತ್ತೋದಿಲ್ಲ. ಈ ದೇವರೇ ಪರಮಾತ್ಮ ನನ್ನನ್ನು ಬೇಗನೆ ಏನಪ್ಪ ಅಂದ್ರೆ ವೈಪ ಅಂತ ಬೇಡ್ಕೋತಾಳೆ. ಹೇಗೆ ಸಾಧ್ಯ ಇದೆ? ನಾವು ಬೇಡ ಅಂದಾಗ ದೇವ್ರು ಏನಪ್ಪ ಅಂದ್ರೆ ನಾವು ಬೇಡ ಅಂದಾಗ ಒಯ್ಬೇಡಪ್ಪ, ನಾವು ಒಯ್ ಅಂದಾಗ ಒಯ್ಬೇಕಂತ ಹೇಗೆ ಸಾಧ್ಯ? ನಮ್ಮ ಈ ಭೂಮಿಯ ಋಣ ಮುಗಿಯೋ ತನಕ ಆ ದೇವರಿಂದ ಯಾವ ದೇವರಿಂದ ಸಾಧ್ಯವಿಲ್ಲ ಅಂತ ಹೇಳ್ತಾ ಆ ಸಂದರ್ಭದಲ್ಲಿ ಆ ತಾಯಿ ಏನಪ್ಪ ಅಂತಂದ್ರೆ ಅಳ್ತಾ ಇದ್ದಾಳಪ್ಪ, ನನ್ನಿಂದ ಈ ಮಕ್ಕಳು ಇಬ್ಬರಿಗೆ ಏನಪ್ಪ ತ್ರಾಸ ಆಯ್ತಲ್ಪ ಅಂತ ಅಳ್ತಾ ಇದ್ದೈತಿ ಮಗು. ಅಜ್ಜಿ ಅಳ್ತಾ ಇರ್ತೈತಿ. ಒಂದು ಲಾಸ್ಟಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೆಟ್ಟ ದುರಾಲೋಚನೆ ಬರ್ತಾ ಇದೆ ಬಂಧುಗಳೇ ಅವರಿಗೆ. ಆ ತಾಯಿಯನ್ನು ರಾತ್ರಿ 2 ಗಂಟೆ ಆಗಿರ್ತೈತಿ. 2 ಗಂಟೆ ಆದ ಸಂದರ್ಭದಲ್ಲಿ ಆ ತಾಯಿಯನ್ನು ಕಟ್ಟಿ ಏನಪ್ಪ ಅಂದ್ರೆ ಒಂದು ಕಾರ್ನಲ್ಲಿ ತೊಗೊಂಬರ್ತಾರೆ. ಅಜ್ಜಿ ಮಕ್ಕೊಂಡಿರ್ತಾಳೆ. ಕಾರ್ನಲ್ಲಿ ತೊಗೊಂಬಂದು ಏನಪ್ಪ ಹಿಂದೆ ಏನಪ್ಪ ಡಿಕ್ಕಿ ಒಳಗೆ ಹಾಕಿಕೊಂಡು ಆ ತಾಯಿಯನ್ನು ಏನಪ್ಪ ತಂದು ಒಂದು ದೇವಸ್ಥಾನದ ವರಂಡದಲ್ಲಿ ಬಿಟ್ಟು ಹೋಗ್ತಾರೆ. ಇದು ಸತ್ಯವಾದಂಥ ಘಟನೆ. ಎಂಥ ಮನುಷ್ಯರು ಏನಪ್ಪ ರಾಕ್ಷಸರು ಇವರೇನು ಚಂದ ಡಿಸೆಂಬರ್ ತಿಂಗಳಲ್ಲಿ ಆದಂಥ ಘಟನೆ ಇದು. ಕೆಟ್ಟ ಚಳಿ. ಆ ಚಳಿಯಲ್ಲಿ ಏನಪ್ಪ ಅಂದ್ರೆ ಅಜ್ಜಿಯನ್ನು ಏನಪ್ಪ ಮಗ ಮತ್ತು ಸೊಸಿ ಬಿಟ್ಟು ಹೋಗ್ತಾ ಇದ್ದಾರೆ. ಅಜ್ಜಿ ರಾತ್ರಿ ಏನಪ್ಪ ನಡುಗುತ್ತಾ ಅಲ್ಲಿ ಯಾವುದೇ ಆ ದೇವರ ಪುಣ್ಯದಿಂದ ಅಲ್ಲಿ ಹಂದಿಗಳಿದ್ದು ನಾಯಿಗಳಿದ್ದು ಆ ಅಜ್ಜಿಗೆ ಏನೂ ಆಗೋದಿಲ್ಲ. ದೇವರ ದಯ ಇರ್ತೈತಿ. ನೋಡ್ತಾರೆ ಇಡೀ ರಾತ್ರಿ ಚಳಿಯಲ್ಲಿ ಅಜ್ಜಿ ಏನಪ್ಪಾ ಅಂದ್ರೆ ಇಡೀ ದಿವಸವನ್ನ ಅಲ್ಲಿ ರಾತ್ರಿಯನ್ನ ಕಳೀತಾ ಇದ್ದಾಳೆ. ಮರುದಿವಸ ಬಂದ ಪೂಜಾರಿಯನ್ನು ನೋಡ್ತಾನೆ. ನೋಡಿ ಏನ್ ಮಾಡ್ತಾನೆ, ಎಲ್ಲ ಅಲ್ಲಿ ಕರೆಸಿ ಏನಪ್ಪಾ ಅಂದ್ರೆ ಅಜ್ಜಿನ ಏನಪ್ಪಾ ನೋಡ್ತಾರೆ. ಎಲ್ಲರೂ ಕಣ್ಣಲ್ಲಿ ನೀರು ಹೋಗ್ತಾನೆ. ಮುಪ್ಪಾನ ಮುದುಕಿ. ಸೊ ಎಷ್ಟೊಂದು ನೀಚರು ನಾವು ಮನುಷ್ಯರು ಅಂತ ಅನ್ಸ. ಹೆತ್ತ ತಾಯಿಯನ್ನ ಏನಪ್ಪಾ ಅಂದ್ರೆ ಈ ತರ ನೋಡ್ತೇವಂತಂದ್ರೆ ನಾವು ಅಲ್ಲ ಬಂಧುಗಳೇ. ನೀನು ಎಷ್ಟು ಸಾರಿ ನಾವು ಏನಪ್ಪಾ ಅಂತಂದ್ರೆ ತಾಯಿ ಮೇಲೆ ಹೊಲಸನ್ನು ಮಾಡಿಲ್ಲ, ಎಷ್ಟು ಸಾರಿ ನಾವು ನಮ್ಮ ಹಾಸಿಗೆಯನ್ನು ಹೊಲಸು ಮಾಡಿಲ್ಲ,
ಎಷ್ಟು ಸಾರಿ ನಮ್ಮನ್ನು ಅವ್ರು ದವಾಖಾನೆಗೆ ಓದಿಲ್ಲ, ಅವಾಗ ಯಾಕೆ ನಿಮ್ಗೆ ತಿಳಿಲಿಲ್ಲ? ನೀವು ಒಮ್ಮೆ ಹೆಂಗೆ ದೊಡ್ಡವರಾದ್ರಿ ಅಂತ ಸ್ವಲ್ಪ ಬುದ್ಧಿಗಿದ್ರೆ ಬೇಡವ? ಅಲ್ಲಿ ಇರ್ತಕ್ಕಂಥ ಜನ ಕಣ್ಣಲ್ಲಿ ಸಹಿತ ನೀರು ಬರ್ತಾ ಇದೆ. ನೀರು ಬಂದು ಏನಪ್ಪಾ ಅಂತಂದ್ರೆ ಆ ತಾಯಿಯನ್ನೇನಪ್ಪ ವೃದ್ಧಾಶ್ರಮಕ್ಕೆ ಕಳಿಸಿಕೊಡ್ತಾರಂತ ಹೇಳಿ ಒಂದು ಘಟನೆ ಬರ್ತಾ ಇದೆ. ಬಂಧುಗಳೇ, ನಿಮಗೆ ತಂದೆ ತಾಯಿಗಳು ಬೇಡ ಅಂತಂದ್ರೆ ಬಿಡಿ, ಆದ್ರೆ ಅಲ್ಲಿ ಇಲ್ಲಿ ಏನಪ್ಪಾ ಅಂದ್ರ ಅಲ್ಲಿ ಏನು ಭಿಕ್ಷುಕರಲ್ಲ ಅವ್ರ, ನಮ್ಮ ಜೀವ ಕೊಟ್ಟು ಜೀವ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ್ವು. ಅಷ್ಟೊಂದು ಮರ್ಯಾದೆ ಸಹಿತ ಆ ತಾಯಿ ಕೊಡಬೇಕಿಲ್ವ ಬಂಧುಗಳೇ? ಅವಾಗ ನಿಮ್ಗೆ ಅದು ಸಾಕ್ಲಿಕ್ಕೆ ಬಿಡ್ರಿ. ವೃದ್ಧಾಶ್ರಮಗಳಿದಾವೆ, ವಾತ್ಸಲ್ಯ ಧಾಮಗಳಿದಾವೆ, ಅಲ್ಲಿ ಹೋಗಿ ತಾಯಿಯನ್ನು ಕೊಡ್ರಿ. ಇಂಥ ನೀಚ ಕೆಲಸವನ್ನು ಮಾಡ್ಲಿಕ್ಕೆ ಯಾಕೆ ಹೋಗ್ತೀರಾ? ಯಾಕೆ ಮಾಡ್ತೀರಾ? ನಿಮ್ಗೂ ಸ್ವಲ್ಪನೇ ಏನಪ್ಪಾ ಅಂತಂದ್ರೆ ಸ್ವಲ್ಪ ಮಾನವೀಯ ಮರ್ಯಾದೆಯಿಂದ ಏನಾರು ಬೇಕಲ್ವಾ? ಈ ತರ ಯಾರು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ? ತಾಯಿಯನ್ನ ಪ್ರೀತಿಯಿಂದ ನೋಡಿಕೊಳ್ಳಿ. ಒಳ್ಳೆ ಏನಪ್ಪಾ ಅಂದ್ರ ನಗುಮುಖದಿಂದ ನೋಡಿಕೊಳ್ಳಿ ಅಂತೇಳಿ ಏನಪ್ಪಾ ಅಂದ್ರ ಪುರಾಣಗಳು, ಪುಣ್ಯಶಾಸ್ತ್ರಗಳು ಇದನ್ನೇ ಹೇಳಿವೆ. ತಂದೆ ತಾಯಿನ ಯಾರು ನೋಡೋದಿಲ್ಲ ಅವರಿಗೆ ಉಳಿಗಾಲಿಲ್ಲ. ತಂದೆ ತಾಯಿನ ಯಾರು ಪ್ರೀತಿಯಿಂದ ನೋಡ್ತಾರೆ ಅವರು ಏನಪ್ಪಾ ಅಂದ್ರೆ ದೇವರು ಒಳ್ಳೇದನ್ನ ಮಾಡ್ತಾನೆ ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ನಿಮ್ಮ ತಂದೆ ತಾಯಿಗಳನ್ನು ಏನ್ ಮಾಡಿಪ್ಪ ಅಂದ್ರೆ ಪ್ರೀತಿಯಿಂದ ನೋಡಿಕೊಳ್ಳಿ. ಅವರನ್ನ ಏನಪ್ಪಾ ಮುಪ್ಪಿನ ಕಾಲದಲ್ಲಿ ಏನಪ್ಪಾ ಅಂದ್ರೆ ಕಣ್ಣಲ್ಲಿ ನೀರು ಬರಿಸಿದ್ರೆ ನಿಮ್ಮ ಕಣ್ಣಲ್ಲಿ ನೀವು ಮುಪ್ಪಿನ ಕಾಲದಲ್ಲಿ 10 ಪಟ್ಟು ನೀರು ಬರ್ತವೆ. ಇಂಥ ಕೆಲಸವನ್ನ ಮಾಡಬೇಡಿ. ತಾಯಿಯನ್ನ ಪ್ರೀತಿಯಿಂದ ನೋಡಿಕೊಳ್ಳಿ, ಪ್ರೀತಿಯಿಂದ ಕಾಣಿ. ಬಂಧುಗಳೇ, 10 ದೇವರನ್ನು ಪೂಜಿಸೋಕ್ಕಿಂತ ಹೆತ್ತ ತಾಯಿಯನ್ನು ಪೂಜಿಸು. ನಿನಗೆ ಏನಪ್ಪಾ ಅಂತಂದ್ರೆ ಆ ತಾಯಿಯ ಆಶೀರ್ವಾದ ಇದ್ರೆ 10 ಪಟ್ಟಗಸ್ತ. ತಾಯಿಯ ಆಶೀರ್ವಾದ ಇರದಿದ್ರೆ ನಿನ್ನ ಜೀವನ ನರಕ ಆಗ್ತದೆ ಅಂತ ಹೇಳಿ ಬಂಧುಗಳೇ, ಇಂಥ ಕೆಲಸವನ್ನು ಯಾರು ಮನುಷ್ಯರು ಮಾಡ್ಲಿಕ್ಕೆ ಹೋಗಬೇಡಿ. ತಾಯಿಯನ್ನ ಪ್ರೀತಿಯಿಂದ ಕಾಣಿ, ಮಮತೆ